ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ 2024ರಲ್ಲಿ 29/2/2024ರಲ್ಲಿ ನಡೆದಿರ್ತಕ್ಕಂಥ ಗಣಿತ ಪರೀಕ್ಷೆಯ ವಿಷಯವನ್ನು ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ. ಮುಂದೆ ನಮಗೆ 2024 ಮಾರ್ಚ್ ಮತ್ತು ಏಪ್ರಿಲ್ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇದರಲ್ಲಿ ಪ್ರಿಪರೇಟರಿಯಲ್ಲಿ ನೋಡಿದ್ವಿ. ಅದರದ್ದೇ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಯಾವ ಥರ ಬರ್ಬೋದು, ಮುಂದೆ ಯಾವ ಥರ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈ ಕ್ವಶನ್ ಪೇಪರನ್ನು ನಾವು ಮೊದಲು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ವರ್ಗ ಅಂದ ತಕ್ಷಣವೇ ಘಾತಸೂಚಿ 2 ಇರುತ್ತೆ. ಹಾಗೆಯೇ ಅದರ ಶೂನ್ಯತೆಗಳ ಸಂಖ್ಯೆನೂ ಕೂಡ ಇಲ್ಲಿ ಎಷ್ಟೆಷ್ಟು ಹೆಚ್ಚಾಗುತ್ತೋ ಅಷ್ಟು ಶೂನ್ಯತೆಗಳು ನಮಗೆ ಸಿಗ್ತವೆ. ರೇಖಾತ್ಮಕ ಬಹುಪದೋಕ್ತಿ ತಗೊಂಡಾಗ 1 ಬರುತ್ತೆ, ವರ್ಗ ತಗೊಂಡಾಗ 2 ಬರುತ್ತೆ, ಘನ ತಗೊಂಡಾಗ 3 ಬರುತ್ತೆ, ಚತುರ್ಥ ತಗೊಂಡಾಗ 4 ಬರುತ್ತೆ. ಹಾಗಾಗಿ ಇಲ್ಲಿ ವರ್ಗ ಕೊಟ್ಟಿರೋದ್ರಿಂದ ಅದರ ಶೂನ್ಯತೆಗಳ ಸಂಖ್ಯೆ 2 ಆಗಿರ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ತ್ರಿಜ್ಯ r ಮಾನ ಆಗಿರುವ ಒಂದು ಗೋಳದ ಘನಫಲ ಅಂತ ಕೇಳಿದ್ದಾನೆ. ಅಂದರೆ ಘನಫಲದ ಸೂತ್ರ ಯಾವುದು ಅಂತ. ಘನಫಲದ ಸೂತ್ರವನ್ನು ತಗೊಂಡ್ರೆ 2/3 πr³ ಅಂತ ಇದೆ. ಹಾಗೆಯೇ 3/2 πr³, 3/4 πr³, 4/3 πr³. ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ 4/3 πr³ ಅಂತಕ್ಕಂಥದ್ದು. ಯಾಕೆ ಅಂತಂದು ಹೇಳಿದರೆ 2/3 ಅಂತ ಹೇಳಿದರೆ ಅದು ಅರ್ಧ ಗೋಳದ್ದು ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ax² + bx + c = 0 ಸಮೀಕರಣದ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಆದಾಗ. ಅಂದರೆ ನಮಗೆ ವರ್ಗ ಸಮೀಕರಣದ ಮೂಲಗಳು ಅಂದ ತಕ್ಷಣ ಶೋಧಕದ ಬೆಲೆ ಬರುತ್ತೆ. ಶೋಧಕದ ಬೆಲೆಯಲ್ಲಿ 3 ರೀತಿಯಾಗಿರ್ತಕ್ಕಂಥ, ಒಂದು ಡೆಲ್ಟಾ = 0 ಆಗಿದ್ದರೆ ಸಮ ಆಗಿರ್ತಕ್ಕಂಥದ್ದು, <0 ಆಗಿದ್ದರೆ ಯಾವುದೇ ಪರಿಹಾರಗಳು ಇಲ್ಲದೆ ಇರತಕ್ಕಂಥದ್ದು, <0 ಆಗಿದ್ದಾಗ ಅದು ನಮಗೆ ವಾಸ್ತವ ಮತ್ತು ಭಿನ್ನ ಆಗಿರ್ತಕ್ಕಂಥದ್ದು. ಹಂಗಾಗಿಬಿಟ್ಟು b² - 4ac > 0 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು 10, x, ಇವು. ಒಂದು ನಿಮಿಷ. ನೆಕ್ಸ್ಟ್ ಕ್ವಶನ್ನು, ಸೀಕೆಂಟ್ a = 2/√3 ಆದಾಗ cos a ನ ಬೆಲೆ ಅಂತ ಕೇಳಿದ್ದಾನೆ. ಇಲ್ಲಿ ಸೀಕೆಂಟ್ a √3/4 2/√3 ಅಂದ ತಕ್ಷಣವೇ ಅದರ ಬೆಲೆಯನ್ನು ನಾವು ತಗೊಳ್ಳೋದಾದರೆ, ಈ ಬೆಲೆಯನ್ನು ತಗೊಂಡ್ರೆ ಅದು ಇದರಲ್ಲಿ ಪೂರಕವಾಗಿರ್ತಕ್ಕಂಥದ್ದು. ಅಂದರೆ ಸೀಕೆಂಟ್ a = ಅದರ ವಿಲೋಮ cos a ಆಗುತ್ತೆ. ಅದರಿಂದ 1/cos a ತಗೊಳ್ಳೋದಾದರೆ 2/√3 ಅಂದರೆ ಸೀಕೆಂಟ್ ಎಗೆ ಇಲ್ಲಿ 2/√3 ತಗೊಂಡಾಗ ಅದು ಮೇಲಕ್ಕೆ ಬಂತು ಅಂದರೆ ನಮಗೆ √3/2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಯಾಕೆಂದರೆ ಸೀಕೆಂಟ್ ಎ ಬೆಲೆ 2/√3, ಅದರ ವಿಲೋಮ 1/cos a. cos a ಆಗಿರೋದ್ರಿಂದ ಅದರ ಬೆಲೆಯನ್ನು ಹಾಕಿಕೊಂಡಾಗ ಅದು ಮೇಲ್ಗಡೆ ಬಂದರೆ ಅಲ್ಲಿ ಉಲ್ಟಾ ಆಗ್ತಕ್ಕಂಥದ್ದು √3/2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು 5x 21 18 ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸಿನ ಬೆಲೆ ಅಂತ ಕೇಳಿದ್ದಾನೆ. ಇಲ್ಲಿ a1 a2 a3 ಅಂತ ಇಟ್ಕೊಂಡ್ರೆ ಅಲ್ಲಿಗೆ a2 - a1 = a3 - a2. ಅಲ್ಲಿ ನಮಗೆ 21 - x = 18 - 21. ಅಲ್ಲಿಗೆ 21 - x ಆಗಿರೋದ್ರಿಂದ ಅದನ್ನು ಹಾಗೆ ಇಟ್ಕೊಳ್ಳೋಣ. ಇಲ್ಲಿ 18 - 21, 18 - 21ನಲ್ಲಿ ನಮಗೆ ಬೆಲೆ ಕಳೆದ್ರೆ ಅದು ಬರ್ತಕ್ಕಂಥದ್ದು -3 ಆಗುತ್ತೆ.
ಹಾಗೆಯೇ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -3 ಇದು ಈ ಕಡೆ ಬಂತು ಅಂದರೆ -21 ಆಯಿತು. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -24 ಮೈನಸ್ ಮೈನಸ್ ಬೆಲೆ ಕಂಡಿಡಿದ್ರೆ ಕ್ಯಾನ್ಸಲ್ ಮಾಡಿದರೆ ಎಕ್ಸ್ ಇಸ್ ಈಕ್ವಲ್ ಟು 24 ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು C1 ಮತ್ತು 2x ಪ್ಲಸ್ 4y ಇಸ್ ಈಕ್ವಲ್ ಟು C2 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ C1 ನಾಟ್ ಈಕ್ವಲ್ ಟು C2 ಅಂತ ಇದೆ. ಅಂದರೆ ಬೆಲೆ ನಮಗೆ ಗೊತ್ತಿರೋ ಹಾಗೆ A1/A2 ಇಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಆದರೆ ಅದು ಸಮಾಂತರ ರೇಖೆಗಳಾಗುತ್ತೆ. ಹಾಗೆಯೇ ಪರಿಹಾರ ಇರೋದಿಲ್ಲ. ಅದರಿಂದ ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇಲ್ಲಿ 91ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೊಟ್ಟಿದ್ದಾನೆ. ಅವಿಭಾಜ್ಯ ಅಪವರ್ತನಗಳನ್ನು ನಾವು ತಗೊಂಡ್ರೆ 91ನ್ನು ನಾವೇನು ಮಾಡ್ಬೋದು 13ರಿಂದ ತಗೊಂಡ್ರೆ 13 91 7 1 ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ 13 ಮತ್ತು 7. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು ಚಿತ್ರದಲ್ಲಿ OP ಪರ್ಪೆಂಡಿಕ್ಯುಲರ್ ಟು AB ಆದರೆ ABಯ ಉದ್ದ ಅಂತ ಕೇಳಿದ್ದಾನೆ. ಈ ABಯ ಉದ್ದ ತಗೊಂಡ್ರೆ AB ಅಂತಂದು ಹೇಳಿದರೆ ಇಲ್ಲಿರ್ತಕ್ಕಂಥ ಜಾ ಏನಿದೆ ಕೇಂದ್ರದಿಂದ ತ್ರಿಜ್ಯವನ್ನು ಜಾ ಕೆಳೆದಾಗ ಇದು AB ಜಾವನ್ನು ಅರ್ಧಿಸುತ್ತದೆ. ಆದ್ದರಿಂದ ಇದು 4 ಸೆಂಟಿಮೀಟ್ರ್ ಇದ್ದರೆ ಇದು ಕೂಡ 4 ಸೆಂಟಿಮೀಟ್ರ್ ಆಗುತ್ತೆ. ಆವಾಗ AB ಇಸ್ ಈಕ್ವಲ್ ಟು AP ಪ್ಲಸ್ PB 4 + 4 ಅಂದರೆ 8 ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು. ಹಾಗಾಗಿ ನಮ್ಮ ಉತ್ತರ 8 ಸೆಂಟಿಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇಲ್ಲಿ 24 ಮತ್ತು 36 ಈ ಸಂಖ್ಯೆಗಳ ಲಾಸ 72 ಆದರೆ ಮಾಸ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು A ಇದು B ಲಾಸ L ಅಂತ ಇಟ್ಕೊಳ್ಳೋಣ. ಇದನ್ನು H ಅಂತ ತಗೊಳ್ಳೋಣ. ಆವಾಗ A × B ಇಸ್ ಈಕ್ವಲ್ ಟು H × L. ನಮಗೆ ಯಾವುದು ಬೇಕು? H ಬೆಲೆ ಬೇಕು. A × B / L ಅಲ್ಲಿಗೆ 24 × 36/72 36 1 36 2 2 1 2 12. ಹಾಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ 12 ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು x - 1 x + 3 = 0 ಈ ಸಮೀಕರಣದ ಮೂಲಗಳು. ಈಗ x - 1 = 0 x + 3 = 0 ಅಲ್ಲಿಗೆ x = 1 x -3 ಇವೆರಡು ನಮಗೆ ಮೂಲಗಳಾಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. R1 ಮತ್ತು R2 ಥರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಸೂತ್ರವನ್ನು ತಗೊಂಡ್ರೆ ಘನಫಲದ್ದು V = 1/3 π × H R1² + R2² + R1 × R2. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು P ಆಫ್ x = x² + 7x + 10 ಈ ವರ್ಗ ಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ax² + bx + c ಅಲ್ಲಿಗೆ a ಬೆಲೆ 1 b ಬೆಲೆ 7 c ಬೆಲೆ 10. ಹಾಗೆಯೇ ಶೂನ್ಯತೆಗಳ ಮೊತ್ತವನ್ನು ತಗೊಂಡ್ರೆ ಆಲ್ಫಾ + ಬೀಟಾ = -b/a b ಬೆಲೆ -7/1 -7 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಆ್ಯಂಗಲ್ PQR = 90 ಡಿಗ್ರಿ ಆದರೆ ಸೈನ್ ಆರ್ ಕಾಸ್ ಆರ್ ಅಂತ ಕೇಳಿದ್ದಾನೆ. ಈಗ ನಮಗೆ ಗೊತ್ತಿರೋ ಹಾಗೆ ಸೈನ್ A / ಕಾಸ್ A tan A ಆಗುತ್ತೆ. ಹಾಗೆಯೇ ಇಲ್ಲಿ ಸೈನ್ R / ಕಾಸ್ R tan R ಆಗುತ್ತೆ. tan R ಅಂದರೆ ಇದು. ಇಲ್ಲಿ tan R ತಗೊಂಡಾಗ ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು, ಹಾಗೆಯೇ ವಿಕರ್ಣ. ಇಲ್ಲಿ ನಮಗೆ ಟ್ಯಾನಿನ ಬೆಲೆ ತಗೊಂಡ್ರೆ ಅದು
ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಲ್ಲಿಗೆ ಅಭಿಮುಖ ಬಾಹು 12, ಪಾರ್ಶ್ವಬಾಹುವಿನ ಬೆಲೆ 5. ನೆಕ್ಸ್ಟ್ ಬಂತು ಒಂದು ವರ್ಗಪಾದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ ಅಂತ ಕೇಳಿದ್ದಾರೆ. ದಾಳವನ್ನು ಒಂದು ಸಾರಿ ಉಳಿಸಿದಾಗ ಸಂಖ್ಯೆ 2. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವರ್ಗಪಾದ ಪಟ್ಟಾಕೃತಿಯ ಮೇಲೆ ಸಂಖ್ಯೆ ಇರ್ತಕ್ಕಂಥದ್ದು 1 ಇದೆ, 3 ಇದೆ, 4 ಇದೆ, 6 ಇದೆ. ಆದರೆ 2 ಇಲ್ಲೇ ಇಲ್ಲ. ಅಂದಮೇಲೆ ಸಂಭವನೀಯತೆ ಬರೋದೇ ಇಲ್ಲ. ಅದರ ಸಂಭವನೀಯತೆ ಸಂಭವನೀಯತೆ ಆಗಿರುತ್ತೆ. ಹಾಗಾಗಿ 0 ಆಗಿರುತ್ತದೆ ಅಂತೇಳಿ ಬರಿಬಹುದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಇಲ್ಲಿ ತ್ರಿಭುಜ ABC ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ PQR ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣ 49, AB 7, PQ 9 ಆದರೆ ತ್ರಿಭುಜ PQRನ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಬೆಲೆಯನ್ನು ತಗೊಳ್ಳೋದಾದರೆ ತ್ರಿಭುಜ ABC ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ PQR ವಿಸ್ತೀರ್ಣ ಇಸ್ ಈಕ್ವಲ್ ಟು ನಮಗೆ ಕೊಟ್ಟಿರೋದು AB ಮತ್ತು PQ ಕೊಟ್ಟಿರೋದ್ರಿಂದ AB ಬೈ PQ ಹೋಲ್ ಸ್ಕ್ವೇರ್. ABC ವಿಸ್ತೀರ್ಣ ಇದೆ 49, ತ್ರಿಭುಜ PQR ವಿಸ್ತೀರ್ಣ ಇಲ್ಲ. AB ತಗೊಂಡ್ರೆ 7 ಸ್ಕ್ವೇರ್, PQ ತಗೊಂಡ್ರೆ 9 ಸ್ಕ್ವೇರ್ ಆಯಿತು. ಅಲ್ಲಿಗೆ 49 ಬೈ ತ್ರಿಭುಜ PQR ವಿಸ್ತೀರ್ಣ ಇಸ್ ಈಕ್ವಲ್ ಟು 49 ಬೈ 81. 49 ಕ್ಯಾನ್ಸಲ್ ಆದರೆ ಒರೆ ಗುಣಾಕಾರದಿಂದ ತ್ರಿಭುಜ PQR ವಿಸ್ತೀರ್ಣ ಇಸ್ ಈಕ್ವಲ್ ಟು 81 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಬಂತು sin 90 ಡಿಗ್ರಿ ಮೈನಸ್ A ಇಸ್ ಈಕ್ವಲ್ ಟು ಕಾಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ sin 90 ಡಿಗ್ರಿ ಮೈನಸ್ A ತಗೊಳ್ಳೋದಾದರೆ ಇದು ನಮಗೆ ಪೂರಕ ಕೋನಗಳು. sin 90 ಡಿಗ್ರಿ ಮೈನಸ್ A ಇಸ್ ಈಕ್ವಲ್ ಟು ಕಾಸ್ A. ಹಾಗಾಗಿಬಿಟ್ಟು ಕಾಸ್ A ಇಸ್ ಈಕ್ವಲ್ ಟು ಕಾಸ್ 60 ಡಿಗ್ರಿ. ಅಲ್ಲಿ ಕಾಸ್ ಕ್ಯಾನ್ಸಲ್ ಮಾಡಿದರೆ A ಇಸ್ ಈಕ್ವಲ್ ಟು 60 ಡಿಗ್ರಿ ಬೆಲೆ ಬರ್ತಕ್ಕಂಥದ್ದು. ಹಾಗೆಯೇ A ಬೆಲೆ ತಗೊಂಡ್ರೆ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 1/2 ಆಗ್ತಕ್ಕಂಥದ್ದು. ಇದಿಷ್ಟು ಕೂಡ ನಮಗೆ ಒಂದೊಂದು ಮಾರ್ಕ್ಸಿಂದು ಹಾಗೂ ಅಬ್ಜೆಕ್ಟಿವ್ ಟೈಪಿನ ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ 2 ಮಾರ್ಕ್ಸಿನ ಕ್ವಶನ್ಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.